ನಮಸ್ಕಾರ ಕರ್ನಾಟಕ. ನಾವು ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನವದುರ್ಗ ಬೆಟ್ಟಗಳು ಅಂತ. ಸೊ ಇದು ಮೊದಲನೆಯ ಬೆಟ್ಟ ಭೈರವೇಶ್ವರ ಬೆಟ್ಟ ಅಂತ. ಸೊ ಇದು ಒಂದು ಲೆಸರ್ ನೋನ್ ಪ್ಲೇಸ್, ಬೆಂಗಳೂರಿಂದ ಒಂದು 50ರಿಂದ 60 ಕಿಲೋಮೀಟ್ರ್ ಇದೆ. ಸೊ ನಾವು 7:30 ಬೆಳಗ್ಗೆ ಹೊರಟ್ವಿ ಆ್ಯಂಡ್ ಇವಾಗ 9:30. ಮಧ್ಯದಲ್ಲಿ ತಿಂಡಿಗೆ ಸ್ಟಾಪ್ ಮಾಡಿದ್ವಿ, ತಟ್ಟೆ ಇಡ್ಲಿ ತಿಂದು. ಇವಾಗ ಕರೆಕ್ಟಾಗಿ ವಿಡಿಯೋ ಮಾಡೋ ಟೈಮಲ್ಲಿ ಏನೋ ಮಾಡ್ತಾ ಇದ್ದಾರೆ ಹೊಸ ಅವರು. ಸೊ ಬೈಕಲ್ಲಿ ಬಂದಿದ್ವಿ, 3 ಬೈಕ್ ಇದೆ. ಸೊ ಇಲ್ಲಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕುದೂರು, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಈ ಥರ ಮೆಟ್ಲುಗಳಿದೆ. ಸೊ ಒಂದು 40 ನಿಮಿಷ ಟೋಟಲ್ ಅಲ್ಲಿ ಪೀಕ್ ರೀಚ್ ಆಗೋಕ್ಕೆ ಅಂತ ಕೇಳಿದ್ದೀನಿ. ಸೊ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ನನ್ನನ್ನು ಅವನು ಸೆರೆ ಹಿಡಿಯುತ್ತಿದ್ದಾನೆ, ಅವನನ್ನು ನಾನು ಸೆರೆ ಹಿಡಿಯುತ್ತಿದ್ದಾನೆ. ಇಬ್ಬರು ಅವರವರ ಯೂಟ್ಯೂಬ್ ವಿಡಿಯೋ ಮಾಡುತ್ತಿದ್ದೇವೆ. ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ನೊಬ್ಬ ಇಲ್ಲಿ ಇದು ಸ್ಪೈಡರ್ ಮ್ಯಾನ್ ಅಲ್ಲಿ ಇದೆಯಲ್ಲ ಪಾಯಿಂಟ್, ಹಿಂಗೆ ಬ್ಲಾಗರ್ ಇವನೊಬ್ಬ ಇವಾಗ ಇನ್ನೂ ಆಗಿಲ್ಲ ಯೂಟ್ಯೂಬರ್. ಮನಸ್ಸು ಮಾಡಬೇಕು, ದೃಢವಾದ ನಿರ್ಧಾರ. ಇಲ್ಲಿ ನೋಡಿ ಸಖತ್ತಾಗಿ ನನ್ನ ಮುಖನೂ ಬರ್ಬೇಕಲ್ಲ. ಸೊ ಅದಕ್ಕೆ ಫ್ರಂಟ್ ಕ್ಯಾಮ್ರಾದಲ್ಲಿ ಅವ್ರದ್ದೆಲ್ಲ ತೋರಿಸ್ಕೊತಾ ಇದ್ರು ಮುಖ. ಸೊ ನಂದು ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ನಲ್ವತ್ತು ನಿಮಿಷ ಹೋಗ್ಬೇಕು ಬೇರೆ, ಫುಲ್ ಸ್ಟೆಪ್. ನಿಮಿಷದೆಲ್ಲ ಕೌಂಟ್ ಹೇಳ್ಬೇಡ್ರಪ್ಪ, ಭಯ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ಇದೆ. ಜಾಸ್ತಿನೇ ಇದೆ ಸ್ಟೆಪ್. ಆಗಿ ಬಂದ್ಬಿಡೋದು. ನಾವು ನೋಡಿದ ಮಟ್ಟಿಗೆ ಈ ನವದುರ್ಗ ಬೆಟ್ಟಗಳು ಇವೆ ತುಂಬ ಕಷ್ಟವಾಗಿರೋದು ಅಂತ ಹಾಕಿದ್ರು. ನೋಡಿ ವೀಕ್ಷಕರೇ, ಅವಂದ ಕೇಳಿಸ್ಕೊಂಬಿಡಿ, ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ. ಸ್ವಲ್ಪ ಹತ್ರ ಹೋಗ್ತೀನಿ, ಕೇಳಿಸ್ಕೊಂಡು. ಅವನು ಏನು ಹೇಳ್ತಾನೋ ಅದೇ ಮತ್ತೆ ಯಾಕೆ ರಿಪೀಟ್ ಮಾಡೋದು. ಈ ವ್ಯಕ್ತಿ ನನ್ನ ಅಪಹಾಸ್ಯ ಮಾಡುತ್ತಿರುವನು. ಎಲೈ ವ್ಯಕ್ತಿ ಮುಂದೆ ಬಾ. ಇಲ್ಲ ಮುಂದೆ ಹೋಗಿ. ಎಲೈ ಬಾಲಕ ಮುಂದೆ ಬಾ. ಸೀನಿಯರ್ ವ್ಲಾಗರ್ ಯಾವಾಗಲೂ ಲೀಡ್ ಮಾಡ್ತಾ ಇದ್ದಾರೆ. ಸೀನಿಯರ್ಗೆ ಸೂಪ್ ಔಟ್ ಆಯ್ತು. ಬಾಬಾ ನೋಡಿ, ಇನ್ನು ಹತ್ತಕ್ಕೆ ಶುರು ಮಾಡಿರೋದು ಹೆವಿ ಇದೆಲ್ಲ ಅಂತೆ. ಅದೇ ನೀವು ಶುರು ಮಾಡಿದಾಗಲೇ ಇಷ್ಟೊಂದು ಸ್ಟೀಪ್ ಇದೆ. ಚಿಕ್ಕಮಂಗ್ಳೂರ್ದು ಇದೆಯಾ ಬಂಡಾಜ? ಮತ್ತೆ ಹೋಗಿದ್ದ ಸನ್ಲೈಟ್. ಇಲ್ಲಿಂದ ಒಂಥರ ಬಂಡೆ ಸಖತ್ತಾಗಿ ಕಾಣ್ತಾ ಇದೆ, ದುಡ್ಡಕ್ಕೆ ಒಳ್ಳೆ ವ್ಯೂ. ಇನ್ನೇನು 10 ನಿಮಿಷ ಆಗಿದೆ ಅಷ್ಟೇ. ಕನ್ನಡದಲ್ಲಿ ಹಾಕುವ ಸೂರ್ಯ ಅಲ್ಲೇನೋ ಕಾಣಿಸ್ತಾ ಇದೆ, ಅದೇ ಅಷ್ಟೇನಾ ಗೊತ್ತಿಲ್ಲ. 40 ನಿಮಿಷ ಇದೆ ಅಂದಿದ್ರು, ಇನ್ನೂ ಬರೀ 10 ನಿಮಿಷಕ್ಕೆ ಅಲ್ಲೇನೋ ಕಾಣಿಸ್ತಾ ಇದೆ. ಇನ್ನೆಷ್ಟು ದೂರ ಇದೆ ನೋಡೋಣ ಬನ್ನಿ. ಸೊ ಇಲ್ಲಿ ಮೇಲ್ಗಡೆ ಕೋಟೆ ಇದೆ. ಇವಾಗಷ್ಟೇ ಗೊತ್ತಾಯಿತು, ಕೆಂಪೇಗೌಡ 1, ಕೆಂಪೇಗೌಡ 2 ಅಂತ ಬೇರೆ ಇದ್ದಾರೆ. ಸೊ ಕೆಂಪೇಗೌಡ 2 ಅಂದರೆ ಸನ್ ಆಫ್ ಕೆಂಪೇಗೌಡ. ಸೊ ಈ ಬೆಟ್ಟನ ಮೇಲ್ಗಡೆ ಕೋಟೆನ ಕಟ್ಸಿರೋದು ಕೆಂಪೇಗೌಡ 2. 10 ಫೀಟ್ ಕೋಟೆ ಇದೆ.
ಸೊ ಇವಾಗ ಬರೀ ರೂಯಿನ್ಸ್ ಇದೆ, ಫುಲ್ ಇರಲ್ಲ. ಸೊ ಮೇಲ್ಗಡೆ ಕೋಟೆ ಇದೆ. ಇದು ಕಟ್ಟಿರೋದು ಸುಮಾರು ಒಂದು 5 ವರ್ಷ ಟೈಮ್ ತೊಗೊಂಡಿದ್ದಾರೆ. 1626ಇಂದ 1631 ತನಕ ಕಟ್ಟಿದ್ದಾರೆ. ನೋಡೋಣ ಬನ್ನಿ. ರೂಟ್ ಒಂಥರ ಚೆನ್ನಾಗಿದೆ, ಮಧ್ಯದಲ್ಲಿ ಸ್ಟೆಪ್ಸ್ ಥರ ಇದ್ರೂ ಒಂಥರ ಗ್ರಾಸ್ ಥರ ಆಗಿ ಫುಲ್ ಚೆನ್ನಾಗಿದೆ. ಒಳ್ಳೆ ಸಾಂಗ್ ಬರ್ತಾ ಇದೆ, ಅಲ್ಲೇ ಮೇಲ್ಗಡೆ ಹಾಕಿದ್ದಾರೆ. ಇನ್ನ ಬಂದಿರೋದು ಸಗದಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ಕೊಳ್ಳಿ. ಎಸ್, ಒಳ್ಳೆ ಸಾಂಗ್ ಹಾಕಿದ್ದಾರೆ, ನಮ್ಗೆ ಹತ್ತಕ್ಕೆ ಮೋಟಿವೇಶನ್. ನಮ್ಗೆ ಬಂದಿದ್ದ ತಕ್ಷಣ ಬಡತನ ಅಂತ ಲಿರಿಕ್ಸ್ ಬಂತು. ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನ ತನಕ ಬಂದ್ವಲ್ಲ, ಸೊ ಇಲ್ಲಿ ಮೇಲ್ಗಡೆ ದೇವಸ್ಥಾನ ಇತ್ತು, ಬಟ್ ಮೇಲ್ಗಡೆ ಬೆಟ್ಟಕ್ಕೆ ಹೋಗೋ ದಾರಿನೇ ಬೇರೆ. ಇವಾಗ ಅದಕ್ಕೆ ವಾಪಸ್ ಕೆಳಗಡೆ ಇಳಿದು ಅಲ್ಲಿಂದ ಮೇಲೆ. ಸೊ ಆ್ಯಕ್ಚುಲಿ ಇಲ್ಲೂ ದೇವಸ್ಥಾನ ಹಿಂದೆ ಸ್ವಲ್ಪ ಸಣ್ಣ ದಾರಿ ಇದೆಯಂತೆ, ಬಟ್ ಅದು ತುಂಬ ಜಾರುತ್ತೆ. ಸೊ ಆ ಕಡೆ ಕೆಳಗಡೆ ಇಳಿದು ಬೆಟ್ಟದ ಆ ಕಡೆಯಿಂದ ಹೋಗಿ ಅಂತ ಹೇಳಿದರು ಅಲ್ಲಿಂದ ಅರ್ಚಕರು. ಸೊ ಮತ್ತೆ ಇವಾಗ ಕೆಳಗೆ ಇಳಿದು ವಾಪಸ್ ಅಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ತನಕ ಕೆಳಗಡೆ ಹೋಗಿ, ಸೊ ಅಲ್ಲಿಂದ ವಾಪಸ್ ಮೇಲೆ ಬೆಟ್ಟಕ್ಕೆ ಹತ್ತಬೇಕು. ಹೋಗೋಣ ಬನ್ನಿ. ಎಲ್ಲದಕ್ಕಿಂತ ಮಜಾ ಇದರಲ್ಲಿ ಕೇದಾರ್ ಕಂಠ ಬೆಟ್ಟದ ಮೇಲೆ ಬೈತಾ ಇದ್ದಾರೆ. ಅವ್ನು ಯಾರೋ ಕನ್ನಡದೊಂದು ಬಂದ್ಬಿಟ್ಟಿದೆ, ನಗ್ತಾ ಇದ್ದಂಗೆ. ಇವಾಗ ಇಲ್ಲಿ ಫುಲ್ ವಾಪಸ್ ಕೆಳಗಡೆ ಇಳಿದಿದ್ದೀವಿ. ಸೊ ಇಲ್ಲಿ ಒಬ್ರನ್ನ ಕೇಳಿದ್ವಿ, ಅವರು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲೆಲ್ಲ ರೈಟ್ ಸೈಡ್ ಹೋಗ್ಬೇಕಂತೆ. ಸೊ ಇಲ್ಲಿ ಒಂದು ಅಲ್ಲಿ ಮೇಲ್ಗಡೆ ರೀಚ್ ಆಗೋಕ್ಕೆ ಎಷ್ಟೋ ಕಿಲೋಮೀಟರ್ಸ್ ಹೇಳಿದರು, ನೋಡೋಣ ಎಷ್ಟಾಗುತ್ತೆ ಅಂತ. ಇಲ್ಲಿಂದ ಹೋಗ್ಬೋದು ಅಲ್ಲಿ. ಸೊ ಅಲ್ಲಿಂದನೂ ಮೇಲ್ಗಡೆನೂ ಒಂದು ದಾರಿ ಇತ್ತು, ಬಟ್ ಅಲ್ಲಿ ಸ್ವಲ್ಪ ರಿಸ್ಕಿ ಜಾರುತ್ತೆ ಅಂತ ಹೋಗೋದಾದರೆ ಅಲ್ಲಿ ಮೇಲೆ ಹೋಗೋದಾದ್ರೆ ಇಲ್ಲಿಂದ ಹೋಗಬೇಕು. ಸೊ ನೋಡೋಣ ಎಷ್ಟು ದೂರ ಆಗುತ್ತೆ ಅಂತ. ಎಕ್ಸ್ಪ್ಲೋರ್ ಮಾಡ್ಕೋಬೇಕು. ಯಾರೂ ಸಂಪೂರ್ಣ ಮಾಹಿತಿ ಕೊಡ್ತಿಲ್ಲ, ನೀವು ಕೊಡಿ ಬ್ರೋ. ಅದಕ್ಕೆ ನಾವು ಹುಡುಕೊಂಡು ನಾವು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀವಿ, ನಿಮಗೆ ಅನುಕೂಲ ಆಗಲಿ ಅಂತ. ಅಲ್ಲ, ದಾರಿ ಬಗ್ಗೆ ಹೇಳಿ ಅಂದರೆ ಅಜ್ಜಿ. ಹೌದು, ಇಲ್ಲಿ ಕರೆಕ್ಟಾಗಿರೋ ದಾರಿನೇ ಇಲ್ಲ. ಕ್ರಾಸ್ ಇಲ್ಲೇ ಹೋಗ ಅಂತ ಹೇಳಿದ್ದಾರೆ, ಬಂಡೆ ರೈಟ್ ಅಂತ ಹೇಳಿದ್ದಾರೆ, ಬಂಡೆ ಹುಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಇದು ಅದೇ ನಾವೇ ಹುಡ್ಕೊಂಡು ಹೋಗ್ಬೇಕು. ಇಲ್ಲಿ ಕರೆಕ್ಟಾಗಿ ಸ್ಪೆಸಿಫೈಡ್ ಪಾತಿಲ್ಲ. ಮಳೆ ಬೇರೆ ಇಲ್ಲೂ ಜಾರುತ್ತೆ ಅಂತ ಬೇರೆ ಹೇಳಿದ್ದಾರೆ. ನೋಡಿ, ಅಲ್ಲಿಂದ ಬಂದಿರೋದು ರೈಟ್ ತೊಗೊಂಡು. ಬಂದರೆ ಇದೊಂದು ಸಮಸ್ಯೆ. ಹೌದು, ಅದೊಂದು ಪ್ರಾಬ್ಲಮ್ಮು. ಜಾಕೆಟ್ ಎಲ್ಲ ಹಾಕ್ಕೊಂಡು ಹತ್ತುತ್ತಾ ಇದ್ದೀವಿ, ಸ್ವಲ್ಪ ಎಕ್ಸ್ಟ್ರಾ ಸುಸ್ತು. ಸ್ವಲ್ಪ ಒಳಗಡೆ ಹೋಗಿ ರೈಟ್ ತಗೊಳ್ಳೋಣ, ಇಲ್ಲೇ ತಗೊಳ್ಳೋಣ ರೈಟು. ಲೆಟ್ಸ್ ಗೋ ಬಾಯ್ಸ್. ಏನಪ್ಪ ಕಾಡಿದ್ ಹಿಂಗಿದೆ. ಜಂಪ್. ಇವಾಗ ಫುಲ್ ಅಲ್ಲಿ ತನಕ ಹತ್ತಬೇಕು. ನವದುರ್ಗ ಸೀರೀಸಲ್ಲಿ ಫಸ್ಟ್ ಹೆಂಗಿದೆ ಅಂತ ಹೆದರ್ಕೊಂಬೇಡಿ ಪ್ರೇಕ್ಷಕರೇ. ಒಳ್ಳೊಳ್ಳೆ ಬೆಟ್ಟಗಳು ಇದೆ, ಸರ್. ಅಡ್ವೆಂಚರಸ್ ಮಾಡಬೇಕು. ಕಷ್ಟವನ್ನು ಪಡಲೇಬೇಕು. ನೋಡಿ ನಾವು ಬಂದಿರೋ ದಾರಿ ಹೆಂಗಿದೆ ಇತ್ತು ಅಂತ. ಆ ಕಡೆ ಹೋಗ್ಬೇಕು ಅಲ್ಲಿ. ಮತ್ತೆ ಇಳಿಬೇಕಾ? ಇಲ್ಲ, ಆ ಕಡೆ ಬೆಟ್ಟದ ಮೇಲೆ ಹತ್ಬಿಟ್ಟೋಗೋಣ ಬಾರ ಕುಳ. ಹೆಂಗೋ ಹತ್ತತಿ, ಅಲ್ಲಿ ಎಲ್ಲೋ ಹತ್ತತಿಯಾ ಹಂಗೆ. ಒಂದು ಫುಟೇಜಿಗೋಸ್ಕರ ಹುಷಾರಾಗಿ ಈ ಥರ ಜಾರಿ ಬೀಳ್ಬೋದು. ನೋಡಿ, ಇಲ್ಲಿ ಆಗಲ್ಲ ಅಂದ್ರೂ ಮತ್ತೆ ಹೋಗೋಣ ಅಂತ ಹೇಳಿ ಮತ್ತೆ ನೋಡೋಕ್ಕೆ ಜಾಗ ಇದ್ರೆ ನೋಡಿ. ಎಕ್ಸ್ಪಿಡಿಷನ್ ಧೈರ್ಯ ಮಾಡಿ ಮುನ್ನುಗ್ಗಿದ್ದಾರೆ. ಅಲ್ಲ, ಅಲ್ಲಿಂದ ಮುಂದೆ ದಾರಿ ಇದೆಯಾ ನೋಡ. ಫಸ್ಟ್ ನೋಡ, ಬಂಡೆ ಹತ್ಬಿಟ್ಟು ಇಲ್ಲಿ ನೋಡಿದ್ರೆ ಈ ತರ ಆಗೋಯ್ತು. ಮತ್ತೆ ನಮ್ಮನ್ ಬಾರೋ ಅಂದ್ಬಿಟ್ಟು ಎಲ್ಲಿಗೆ ಕರ್ಕೊಂಡು ಹೋಗ್ತೀಯ? ದಾರಿನೇ ಇಲ್ಲ, ಬಾರೋ ಅಂತ. ಸೊ ಮೋಸ್ಟ್ಲಿ ಅಲ್ಲಿ ದಾರಿ ಇಲ್ಲ. ಸೊ ವಾಪಸ್ ಇಲ್ಲಿ ತನಕ. ಅವ್ನು ಯಾಕೆ ಬರೋ ಅಂತ ಇರೋದಂದ್ರೆ ಅವ್ನು ಹೋಗ್ಬಿಟ್ಟಿದ್ದಾನಲ್ಲ, ನಾವು ಹೋಗ್ಲಿ. ಆ ಕಡೆ ಇದೆಯಾ?
ಇಲ್ಲೂ ಗೊತ್ತಿಲ್ಲ ಮಾಮ್. ಇಲ್ಲಿ ಏನೋ ಇದ್ಲೇ ದಿಕ್ಕು ತೋಚದೆ ಆ ಕಡೆ ಈ ಕಡೆ ನೋಡಿ. ಅಲ್ಲೇ ಆ ಬಂಡೆ ಹತ್ಬಿಟ್ಟು ಆ ಕಡೆ ಹೋಗಕ್ಕಾಗತ್ತಾ? ಇಲ್ಲಿ ಬಂದೇ ನಾನು. 80 ಡಿಗ್ರಿ ಇಟ್ಕೊಂಬಂದು ನಾನು ಹೋಗ್ತೀನಿ. ನೀನು ನಿಂದ್ರಲ್ಲಿ ಮಾಡ್ತೀಯ ನಂದ್ರಲ್ಲಿ ಮಾಡ್ತೀಯಾ? ಎರಡರಲ್ಲೂ ಮಾಡ್ತೀನಿ. ಅದ್ರಲ್ಲಿ ಮಾಡ್ತೀನಿ. ಇಲ್ಲಿ ತಡೆಯೋ ನಿಮಿಷ ನಿಂತ್ಕೊ. ಮೇಲಿಂದ ಒಂದು ಮಾಡ್ತೀನಿ ನಾನು. ಇರೋ ಅಚ್ಚ ತಡೆಯೋ ಓಕೆ. ನಮ್ಮ ಸಮಯ ಬಂದಿದೆ. ತಡೆಯೋ. ಆಗುತ್ತಾ ಇಲ್ವಾ ನೋಡೋಣ ಬನ್ನಿ. ಆಯ್ತಾ? ಇಲ್ಲಿ ದಾರಿನೇ ಇಲ್ಲ. ಬಂಡೆ ಹತ್ಕೊಂಡು ಆಗುತ್ತಾ ನೋಡಿ. ಜಾರದೆ ಹೋದ್ರೆ ಆಗ್ಬಿಡುತ್ತೆ. ಅಣ್ಣ ಬಂಡೆ ಹತ್ತುತ್ತಾ ಇದ್ದಾರೆ ಇವಾಗ. ಬನ್ನಿ ಬನ್ನಿ ಬನ್ನಿ. ಅಪ್ಪ ಸೂಪರ್. ಅವ್ನು ನೋಡಿ ಅಲ್ಲಿ ಎರಡೆರಡು ಕ್ಯಾಮ್ರಾ ಹಿಡ್ಕೊಂಡು ಶೂಟ್ ಮಾಡ್ತಾ ಇದ್ದಾನೆ. ಏನು ಮಾಡೋಕ್ಕಾಗಲ್ಲ, ಮೂರು ಜನ ವಿಡಿಯೋ ಮಾಡೋರಾಗಿದ್ರೆ. ಅದರ ಪ್ರಪಂಚಕ್ಕೆ ನಾವು ಹೋಗಿ ಏನು ಹಂಗೋಣ. ಹಂಗೆ ಹೋಗ್ಬೇಕು. Come on boys, we can do it. ಮಾಮ್ ಫೋನಲ್ಲಿ ಜೋಬಲ್ ಫೋನ್ ಇದೆ. ನನಗೆ ಭಯಕ್ಕೆ ಮಾತೇ ಬರ್ತಿಲ್ಲ. ಕಷ್ಟಕರವಾಗಿರುತ್ತೆ. ಹೌದು, ಅವ್ರು ಹೇಳಿದ್ದನ್ನ ಆಮೇಲೆ ಮತ್ತೆ ರಿಪೀಟ್ ಮಾಡಿ. ಬಾ ಇಲ್ಲಿಗೆಲ್ಲ ಹಿಂಗಾದ್ರೂ ಹಿಂಗಲ್ವಾ? ಇದು ಚೆನ್ನಾಗಿದೆ ಅಂತ ಇಲ್ಲಿ ಬಂದೆ ನಾನು. ಇನ್ನೂ ನೀಟಾಗಿದೆ ಇಲ್ಲಿ. ಜೀವನದಲ್ಲಿ ಯಾವಾಗಲೂ ಎರಡು ದಾರಿಗಳು ಕಾಣಿಸುತ್ತವೆ, ಹೋಗ್ಬೇಕು ಅಂದ್ರೆ ಬಟ್ ಯು ಹ್ಯಾವ್ ಟು ಚೂಸ್ ಒನ್. ಬಳಸ್ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರು. ಆ ಕಡೆ ಹಿಂಗೆ ಹೋಗ್ಬಿಟ್ಟು ಹಂಗೋಣ. ಬಾರ್ಗೆ ಇಲ್ಲ ಅಂದ್ರೆ ನೀವು ನಾವು ಈ ದಾರಿನ ಚೂಸ್ ಮಾಡಿದ್ದೀವಿ. ದಾರಿ ನಾವು ಮಾಡ್ಕೊಳ್ಳೋಣ. ನಾವು ದಾರಿ ಇರಲಿಲ್ಲ. ದಾರಿನ ಚೂಸ್ ಮಾಡಾದ್ಮೇಲೆ ನಾವು ಬಿಟ್ಟೋದ ಆ ದಾರಿ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ. ಆಗದೇ ಇಲ್ಲ ಅನ್ನೋದು. ಇಲ್ಲಿ ದಾರಿ ಸಿಕ್ಕಿಲ್ಲ ಅಂದರೆ ನಿಮಗಂತೂ ಅನುಕೂಲ ಮಾಡ್ಕೊಡ್ತೀವಿ ಪ್ರೇಕ್ಷಕರೇ. ನಾವು ಕಷ್ಟಪಡ್ಬೋದು. ನಾವು ಕಷ್ಟಪಟ್ಟು ಅಲ್ಲ ಅವ್ರು ಬಂದ್ರು ಇಲ್ಲಿ ಕಷ್ಟಕರನೇ. ಬರೋದೇ ಇಲ್ಲ ಇಲ್ಲಿ. ಹಿಂಗೆಲ್ಲ ಇದೆ. ಅದೇ ದೇವಸ್ಥಾನ ನೋಡ್ಕೊಂಡು ಹೋಗಿ. ದೇವಸ್ಥಾನ ಆರಾಮಾಗಿ ಹೋಗ್ಬೋದು. ಮೆಟ್ಲಿದೆ, ಬಟ್ ಕೆಂಪೇಗೌಡ 2 ಕಟ್ಟಿರೋ ಕೋಟೆ ನೋಡಬೇಕು ಅಂದರೆ ಎಲ್ಲೋ ಇಲ್ಲಿ ತನಕ ಬರಬೇಕು. ಕಡಾಟು ಬಾಯ್ಸ್, ನೀವಲ್ಲಿ ಆರಾಮ, ನಾವೆಲ್ಲಿ ಆರಾಮು. ಹೆಂಗಪ್ಪ ಪೊದೆಗಳ ಲೆವೆಲ್ ಹೆಂಗ್ ಹೋಯ್ತು ಅಂದ್ರೆ ಎಕ್ಸ್ಟ್ರೀಮ್ಗೆ. ನಿಮ್ ಮುಖನೂ ಕಾಣಿಸ್ತಿಲ್ಲ ಈಗ. ಇಷ್ಟೊತ್ತರೆಗೂ ಮುಖನೂ ಕಾಣಿಸ್ತಿತ್ತು. ಹೆವಿ ಇದೆ ಬಾಯ್ಸ್. ಅಯ್ಯಪ್ಪ ಹೆಂಗೂರು ಹತ್ತೋದು ಇದನ್ನ. ವಿಸಿಬಲ್ ಇಲ್ಲದೆ ಇರೋ ವ್ಯೂ ನಾನು ಬರೋರು ಎಲ್ಲ ಬರೀ ಪೊದೆಗಳು ಕಾಣಿಸ್ತಾ ಇದೆ. ನಾನು ಹೋಗೋವರೆಗೂ ಬರಬೇಡ. ಹೋಗಿ ಹೋಗಿ ಬಾಯ್ಸ್. ನೀನು ವಾಪಸ್ ಬರ್ತೀಯಾ? ಅಲ್ಲ ನಾನು ಇವಾಗ ಹೋಗ್ಬಿಟ್ರೆ ಕ್ಯಾಮ್ರಾ ಹೆಂಗ್ ಇಸ್ಕೊಳ್ಳಿ? ಇಸ್ಕೋತೀವಿ ನಡಿ. ಒಬ್ಬೊಬ್ಬರೇ ಒಂದೊಂದು ಲೇ ನಿಜ ಹತ್ತಕ್ಕೆ ಆಗಲ್ಲ ಇದನ್ನ. ಈ ಕಡೆಯಿಂದ ಲೆಫ್ಟಿಂದ ಆಗದು ಎಂದು ಕೈ ಕಟ್ಟು ಕುಳಿತಾರೆ, ಆಗದು ಕೆಲಸವು ಮುಂದೆ. ಅಲ್ಲ ನಾನು ಹತ್ತೀನಪ್ಪ. ಜೋಬಲ್ ಹತ್ತಿ ಹತ್ತಿ ಕಮಾನ್ ಬಾಯ್ಸ್. ಇವೆಲ್ಲ ಇರೋದ್ರಿಂದ ಕೊಡಪ್ಪ ಅದು. ಹಾಂ ಅದು ಇಸ್ಕೊಟ್ಬಿಟ್ಟು ನನಗೆ. ಅಖಿಲೇಶ್ ಅವರು ಸ್ವಲ್ಪ ಜಾರಿದ್ರು. ನೋಡಿ ಇಲ್ಲಿ ಹೆಂಗಿದೆ ಅಂದ್ರೆ ಫುಲ್ಲು 80 ಡಿಗ್ರಿ. ಹತ್ತು ಮಾಮ್ ನೀನು ಫಸ್ಟು. ಅಲ್ಲ ವಾಪಸ್ ಇಳಿಯೋದಂಗೆ ಇಳಿಯೋದು ಆ ಕಡೆ ಕೂತ್ಕೊಂಡ್ಬಿಟ್ಟು ಕೂತ್ಕೊಂಡು ಜಾರಿದ್ರೆ ಸೀದಾ ಬಂದು ಕಾಲು ಎತ್ತಬೇಕಿದೆ. ಇಳಿಯೋದಂಗೆ ಅಂತ ಗೊತ್ತಿಲ್ಲ, ಕಷ್ಟಪಟ್ಟು ಹತ್ತುತ್ತಾ ಇದೀವಿ. ನನ್ನ ಪುಷ್ ಮಾಡಬೇಕು. ಸ್ಪೈಡರ್ ಮ್ಯಾನ್ ಥರ ನಿಂತಿದ್ದಾನೆ. ಸ್ಪೈಡರ್ ಮ್ಯಾನ್ ಪುಷ್, ಇನ್ನೊಂದು ಸ್ವಲ್ಪ ಪುಷ್ ಪುಷ್ ಮಾಡಿ ಖುಷಿ ಪಡಿ. ಪುಷ್ ಮಾಡಿ ಖುಷಿ ಪಡಿ. ಒಂದೇ ಪುಷ್ಗೆ ಹೋಗ್ಬಿಡ್ಬೇಕು ನೀನು. ಮಧ್ಯದಲ್ಲಿ ಕಚ್ಕೊಂಡ್ರೆ ಜಾರು ಬಿಡ್ತೀಯ ಹಂಗೆ. ಏಯ್ ಅಲ್ಲಿಂದ ಈಸಿ ಇದೆಯಲ್ಲ ಹಿಂಗೆ ಹೋಗ್ಬೋದು. ಚಪ್ಪಲಿ ಬೆಚ್ಚಿ ಈ ಬಂಡೆನ ಹತ್ತಿ ಬಂದಿದ್ದೀನಿ. ಮತ್ತೆ ನಾವಿನ್ನು ಮತ್ತೆ ಅಲ್ಲಿ ತನಕ ಈ ಬಂಡೆಗೆ ಹೋಗ್ಬೇಕು. ಇದು ಸ್ವಲ್ಪ ಈಸಿ ಇದೆ. ಇಲ್ಲಿ ಬರ್ತಾ ಇದ್ದೆ, ಕಣ್ಣಿಗೆ ಹಾಕಿ ಚುಚ್ಚಿಬಿಡ್ತು. ನಾನು ಅದೇ ಆವಾಗಲೇ ಹೇಳಿದ್ದೆ, ಕಣ್ಣು ಬ್ಲೈಂಡ್ ಆಗಿದೆ. ಟೆಸ್ಟ್ ಮಾಡಿಸ್ಬೇಕು, ಸರ್ಜರಿ. ಅಲ್ಲ ಹೋಯ್ತು ಅನ್ಕೊಂಡೆ, ಕಣ್ಣು ಮುಚ್ಚಿ ಬಿಟ್ಟೆ, ಕಾಣ್ತಾ ಇದೆ ಇವಾಗ ಸದ್ಯಕ್ಕೆ. ಬಟ್ ಇಲ್ಲಿಂದನೂ ಅಷ್ಟೇ ವ್ಯೂ ಮಾತ್ರ ಸಖತ್ತಾಗಿದೆ. ಬೆಟ್ಟ ನೋಡಿ ಹೆಂಗ್ ನಿಂತ್ಕೊಂಡ್ಯಾರೆ ಫೋಸ್. ಬರ್ತಾ ಇಲ್ಲಿ ಹತ್ತುತ್ತಾ ಒಳ್ಳೆ
ಫೋಟೋಗೆ ಒಂದು ಸ್ಪಾಟ್ ಸಿಕ್ತು. ಬರ್ಬೇಕನ್ಸುತ್ತೆ ಗುರು, ಹಿಂಗ್ ಹೊಟ್ಟೋಗೋಣ. ಒಳ್ಳೆ ಇಲ್ಲಿಂದ ಸಖತ್ತಾಗಿರೋ ಫೋಟೋ ಬಂತು. ಹಂಗೆ ಹೋಗ್ಬಿಡೋಣ. ಹೋದೆ ನನಗೆ ಯಾಕೋ ಕಾಲಿಡ. ಬಟ್ ಹುಷಾರಾಗಿರಿ, ಅಲ್ಲಿಂದ ತೆಗಿತಾ. ಒಳ್ಳೆ ಸ್ಪಾಟ್ ಇದು. ಸ್ಪಾಟಲ್ಲಿ ಅಣ್ಣವರು ಫೋಟೋಗೆ ಅಂತ ನಿಂತಿದ್ದಾರೆ, ಆದರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ವಿಶಾಲವಾದ ವ್ಯೂ, ಒಳ್ಳೆ ಫೋಟೋ ಇದೆ, ಇಲ್ಲಿಂದ ಸಖತ್ತಾಗಿ ಬರುತ್ತೆ. ಬಟ್ ಹುಷಾರಾಗಿರಿ, ಸ್ವಲ್ಪ ಮಿಸ್ ಆದರೂ ಹೆಚ್ಚು ಕಮ್ಮಿ ಆದರೆ ಕಮ್ಮಿ ಆಗ್ಬಿಡುತ್ತೆ. ಏಯ್ ಬ್ರೋ, ಹೋಗ್ಬಿಟ್ರೆ ಎಲ್ಲ ಸಿಕ್ಕಿಯ. yet another riskier path. ಮ್ಯಾಮ್ ಅವ್ರುಗಳು ಜಾರುತ್ತೆ ಅಂದ್ರು, ಈ ತರ ಹೋಗಕ್ಕೆ ಆಗಲ್ಲ ಅಂತ ಹೇಳಿಲ್ಲ. ಇದು ಯಾಕೋ ಮಿಸ್ ಎಲ್ಲಿ ಬಂದ್ಬಿಟ್ವು ಇದು? ದಾರಿನೇ ಇಲ್ಲ, ಸುಮ್ಮನೆ ಬಂಡೆಗಳನ್ನ ಹತ್ತಿ ಬರ್ತಾ ಇದೀವಿ. ಮ್ಯಾಮ್ ಇಳಿಯೋದಕ್ಕೆ ಈ ದಾರಿ ನಿಜ ಬೇಡ, ಇದಾಗಲ್ಲ ಇದು. ಬಟ್ ಅದೇ ಬೇರೆ ಇದ್ರೆ ಅಲ್ಲಿಂದಾನೇ ಬರ್ಬಿಡ್ತಲ್ಲ ನಾವು. ಅಲ್ಲ, ನಮ್ಮನೆ ಬರಕ್ಕೆ ಇಷ್ಟು ದಿವಸ ರಾತ್ರಿ ಹೋಗ್ತಿದ್ವಿ, ಇದು ರಾತ್ರಿ ಅಯ್ಯೋ ಬಿಟ್ಟಿದ್ರೆ ಪೆಂಡಾಲೆ ಅಲ್ಲೇ ರಾತ್ರಿ ಹತ್ತಿದ್ರೆ ಅಷ್ಟೇ, ಅಷ್ಟು ನೀರು ಕುಡ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತಿದ್ದೆ. ಅದೇ ಸ್ಟೇ ಆಗ್ಬಿಟ್ಟು ನಾಳೆ ಬೆಳಗ್ಗೆ ಬರೋದು. ಅಷ್ಟು ಹಂಗೆ ಮಾಡ್ಬೇಕು, ಇನ್ನೇನು ಇದನ್ನ ಇಳಿಯೋಕ್ಕಾಗುತ್ತಾ? ನಾನು ಇವಾಗ ಒಂದು ಸ್ಟೆಪ್ ತಪ್ಪಿಟ್ರೆ ಹಾಕ್ಸ್ಕೊಂಡೆ. ಏನು ಮ್ಯಾಮ್ ಇದು? ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಾನು ಇವಾಗ ನೆಕ್ಸ್ಟ್ ಹೋಗ್ಬೇಕು, ಕಷ್ಟಪಡ್ಬೇಕಾದ್ರೆ. ಅವ್ರು ಮಾತ್ರ ಜೋಶಲ್ಲಿ ಫಸ್ಟ್ ಇರ್ತಾರೆ ಇವರೇ. ಅವರಿಬ್ಬರು ಹೋಗ್ಬಿಟ್ರು. ಅದೇ ಅಖಿಲೇಶ್ ಎಷ್ಟು ಅಲ್ಲಿ ನಿಂತ್ಕೊಂಡೆ ಸ್ಮೈಲ್ ಮಾಡ್ತಾ ಇದ್ದಾರೆ. ಫೋನ್ ಹಿಡ್ಕೊಂತೀಯ, ಹಂಗೆ ಬರ್ತೀಯಾ? ಬರ್ತೀನಿ. ಆಯ್ತಾ? ವಿಡಿಯೋ ಮಾಡ್ಕೊಂಡು ಬರಬೇಡ. ವಿಡಿಯೋ ಮಾಡ್ಕೊಂಬರಲ್ಲ ಇಲ್ಲಿ. ಅಲ್ಲಿ ಸಂಧಿಯಿಂದ ಬಂದಾದ್ಮೇಲೆ ಇವಾಗ ಕಂಪ್ಲೀಟ್ ಬಂಡೆ ಹತ್ಬೇಕು. ಫೈನಲ್ ಸ್ಟೇಜ್ ಅಂದ್ಕೊಂಡಿದ್ದೀವಿ. ಫುಲ್ಲು ಇಲ್ಲಿ ಏನಾದ್ರು ಜಾರಿ ಬಿಟ್ರೆ ಹಂಗೆ ಹೋಗ್ಬಿಡ್ತೀವಿ. ನನ್ನ ಫಾಲೋವರ್ ಜಾಸ್ತಿ ಆಗಲಿ ಯೂಟ್ಯೂಬಲ್ಲಿ. ನೋಡಿ ಇವಾಗ ಹಿಂಗೆ ಹೋಗ್ಬೇಕು. ಸೊ ಇದು ಪರವಾಗಿಲ್ಲ, ಈಸಿ ಅನಿಸುತ್ತೆ. ಬಟ್ ಅದೇ ಸ್ವಲ್ಪ ಹುಷಾರಾಗಿರ್ಬೇಕು, ಬೇಜಾರಂಗೆ. ಜೈ ಭೈರವೇಶ್ವರ. ಇಲ್ಲಿಂದ ಇನ್ನೊಂದು ಲಾಗರು. ಅಪ್ಪ ಇವಾಗ ಹಿಂಗೆ ಹತ್ಕೊಂಡು ಹೋಗ್ತಾ ಇದೀವಿ. ಏನೋ ಇದು? ಓ ಮೈ ಗಾಡ್. ಮನ್ಸು ಜಾರ್ತಾ ಇದೆ ಅಣ್ಣ. ಚಪ್ಪಲಿ ಬಿಚ್ಚಿ ಹಂಗೆ ಓಡ್ಕೊಂಬಂದ್ಬಿಟ್ಟೆ, ಅಷ್ಟೊಂದು ಜಾರಲಿಲ್ಲ. ಎಲ್ಲಿದ್ದೀವಿ? ಫುಲ್ ಸುಸ್ತು, ಇನ್ನೊಂದು ಫುಲ್ಲು ಸ್ಟೀಪ್ ಇತ್ತು. ಯಾ 2 ಗಂಟೆ ಆಗಲಿ 3 ಗಂಟೆ ಇನ್ನೂ ಅಲ್ಲೇ ಹೋಗ್ಬೇಕಣ್ಣ. ಈ ರೂಟಲ್ಲಂತೂ ಅವರೆಲ್ಲ ಓ ಕೋಟ ಕಾಣ್ತಾ ಇದೆ, ಅಲ್ಲಿದೆ. ನಾವು ಇಲ್ಲಿದ್ದೀವಿ. ಬಟ್ ಅಟ್ಲೀಸ್ಟ್ ವಾಚ್ ಪಾಯಿಂಟ್ ಅದು. ವಾಚ್ ಪಾಯಿಂಟ್ ಅದೇ ಏನೋ ಒಂದು ಅಟ್ಲೀಸ್ಟ್ ಏನೋ ಇದೆಯಲ್ಲ ಇಲ್ಲಿ ಇಷ್ಟ ತನಕ ಬಂದಿದ್ದಕ್ಕೆ. ಅಲ್ಲಿ ಹೋಗಿ ಕನ್ಫರ್ಮ್ ಮಾಡ್ತೀವಿ ಕೋಟೆನ ಕಲ್ಯಾಣಿನ ಅಂತ. ಅಲ್ಲಿ ಕೋಟೆ ಇಲ್ಲ ಅಂದಿದ್ರು ಸ್ವಲ್ಪ ಕೆಳಗೆ. ಬಟ್ ಅಟ್ಲೀಸ್ಟ್ ಏನೋ ಒಂದಿದೆ, ಇಷ್ಟ ಅದು ಕಷ್ಟಪಟ್ಟು ಹತ್ಕೊಂಡ್ಬಂದು. ಅದೇ ಬೆಟ್ಟ ಅಲ್ವಾ ನೋಡಿದ್ದು ಗಾಡಿ ನಮ್ಮಪ್ಪ ಇವಾಗ ಒಂದು ಸ್ಟೆಪ್ ಇದೆ. ಇಲ್ಲಿ ಇಷ್ಟೋ ತನಕ ಬಂದಿದ್ದೊಂದು, ಇವಾಗಂತೂ ಫುಲ್ಲು ಡೈರೆಕ್ಟ್ 90 ಡಿಗ್ರಿ. ಇಲ್ಲಿಂದ ಹೆಂಗೆ ವಾಪಸ್ ಬರೋದು ಗೊತ್ತಿಲ್ಲ. ಇಲ್ಲಿಂದ ಬಂದರೆ ಡೈರೆಕ್ಟ್ ಜಿಗ್ ಅಲ್ಲೇ. ಕಷ್ಟ ಇದೆ ಗುರು. ಮಾಮ್ ಬೇಡ. ನೀರಕ್ಕಿರೋ ಕಡೆ ಬೆಲೆ ಹೋಗ್ತಾ ಇದ್ದಾರೆ. ಲೋ ಹೆಂಗೆ ಹೋಗ್ತಾ ಇದ್ಲೋ. ಇವರು ಮಾತಾಡ್ಕೊಂಡು ಇದು ಮಾಡ್ಬೇಡ, ಜಾರದ್ರೆ ನಿಜ ಹೋಗೆ. ಆ ಕಡೆ ಹೊಂಟೋಗೋಣ, ಹಿಂಗೆ ಬಾ, ಹಂಗೆ ಹೋಗೋಣ. ಅಲ್ಲೂ ಅದ್ರ ಮೇಲೆ ಹೋಗ್ಬೇಕು. ಬೇಡಲ್ಲೋ, ಏನು ಮಾಡೋಣ? ಇಳಿಯೋಕ್ಕಾಗಲ್ಲ, ನೀನು ಇಲ್ಲಿ ಬಾ, ಇಲ್ಲಿ ಸ್ಟಾಪ್ ಮಾಡೋದಂತ ನಾ ಇಲ್ಲೇ. ಆಮೇಲೆ ಇಲ್ಲ ಹತ್ರ ನಿಂತ್ಕೊ, ಸೇಫ್ ಆಗಿದೆ. ನೀನು ನಿಂತಿರೋ ಕಡೆ ಸೇಫ್ ಇಲ್ಲ. ಮೇಲೆ ಯಾಕೆ ಹೋಗ್ತಿದ್ಯಾ? ಇಲ್ಲ, ನಾನು ಹೋಗ್ತಿಲ್ಲ. ರೈಟಿಗೆ ಬಾ. ನಾನು ಏನು ಹೇಳ್ತಿದ್ದೀನಿ ಅಂದರೆ ಹಂಗೆ ಹೊಂಟೋಗೋಣ ಅಂತ. ಇದೊಂದು ಸ್ಟೀಪ್ ಹತ್ತಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀವಿ. ಶೂಸ್ ಆಲ್ರೆಡಿ ಇಬ್ಬರು ಹೋಗಿದ್ದಾರೆ. ಇವಾಗ ಅದೇ ಚಪ್ಪಲಿ ಬಿಚ್ಚಿ ಹೋಗಿದ್ರು. ಇವಾಗ ಇವ್ರದ್ದಾದ್ಮೇಲೆ ನಾನು ಹೋಗ್ಬೇಕು. ಇಲ್ಲಿ ನೀರು ಬೇರೆ ಇದೆ. ಫುಲ್ ಆಲ್ಮೋಸ್ಟ್ 90 ಡಿಗ್ರೀಸ್ ಇದೆ. ಇದು ತುಂಬ ಹೆವಿ ಕಷ್ಟ ಇಲ್ಲ ಹತ್ತಕ್ಕೆ.
ಯಾಕಂದ್ರೆ ನಾನು ಅದು ಕೂಡ ಸುಮ್ಮನೆ ಕಷ್ಟ ತಿರ್ಗಾ ಅಪ್ಪ ಫುಲ್ ಕಷ್ಟಪಟ್ಟದ್ದೆ. ಫುಲ್ ಇಲ್ಲಿ ತನಕ ಇವಾಗ ಮಧ್ಯದಲ್ಲಿದ್ದೀನಿ, ಇನ್ನು ಅಲ್ಲಿ ತನಕ ಹೋಗ್ಬೇಕು ಪಕ್ಕ. ನೋಡಿ ಅಲ್ಲಿ ಬರ್ತಾ ಇದ್ದೀರಿ. ನಿಜವಾಗ್ಲೂ ಹೆವಿ ಕಷ್ಟ ಆಯ್ತು. ಫುಲ್ ಎದ್ದುಕೊಂಡೆ ನೀನ್ ಫಸ್ಟ್ ಹೆಂಗೋ ಮಾಡಿ ಬಂದಿದ್ದೀನಿ. ಅಲ್ಲಿ ಅಲ್ಲಿ ಇನ್ನು ಮೇಲೆ ಮೇಲ್ಗಡೆ ಅಲ್ಲಿ ಅಲ್ಲಿವರೆಗೂ ಬಂದ್ ಅಪ್ಪ ಇಲ್ಲಿ ಇಲ್ಲಿ ಮಧ್ಯದಲ್ಲಿ ಇನ್ನೂ ಮೇಲೆ ಬಂದಿದ್ದೀನಿ. ಬಟ್ ಹತ್ತತ್ತ ಯಾವತ್ತೂ ಹಿಂದೆ ನೋಡಬೇಡಿ, ಬೈಕ್ ಬರುತ್ತೆ. ಇವಾಗ ಎಲ್ಲೂ ಹೋಗೋಕ್ಕಾಗಲ್ಲ, ಆ ಕಡೆನೂ ಹೋಗೋಕ್ಕಾಗಲ್ಲ, ಈ ಕಡೆನೂ ಹೋಗೋಕ್ಕಾಗಲ್ಲ. ಯಪ್ಪ ಹೆಂಗಿದೆ ನೋಡಿ ಇಲ್ಲಿ. ಅವನು ಇನ್ನೂ ಬರ್ತಾ ಇದ್ದಾನೆ. ಹೆಂಗಿದೆ ನೋಡಿ. ಫೈನಲಿ ಇಲ್ಲಿ ತನಕ ಬಂದ್ವಿ. ಸುಲಭವಾದ ವಿಷಯ ಅಲ್ಲವೇ ಅಲ್ಲ. ಸುಲಭವಾದ ವಿಷಯ ಅಲ್ಲೇ ಅಲ್ಲ, ಯಾವುದೋ ಬೇರೆ ದಾರಿ ಇದೆ ಇರಬೇಕಲ್ಲ. ನಾವೇನೋ ಸಂಶೋಧನೆ ಮಾಡಕ್ ಹೋಗಿ ಯಾರೋ ಇಲ್ಲಿ ಬೆಟ್ಟದ ಆ ಕಡೆಯಿಂದ ಬರ್ಬೋದು ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಯಾವನ್ ಹೇಳಿ ನಾವು ಯಾಕೆ ಬಂದೋ ಗೊತ್ತಿಲ್ಲ. ಇಲ್ಲಿ ಮಧ್ಯದಲ್ಲಿ ಹತ್ತ ಬರ್ತೀವಿ, ಇವನು ಬೇರೆ ಹಾಟ್ಸ್ಪಾಟ್ ಬೇರೆ ಅಲ್ಲ, ಮಧ್ಯದಲ್ಲಿ ಇದ್ದೀನಿ. ಆ ಟೈಮಲ್ಲಿ ನನಗೆ ಹಾಟ್ಸ್ಪಾಟ್ ಬೇಕು. ಈಗಿನ ಜನ್ರೇಷನ್ ಹಿಂಗೆ. ಇವಾಗ ಇನ್ನು ಮೇಲ್ಗಡೆ ಹೋಗಿ ನೋಡಬೇಕು, ಬೇರೆ ಕಡೆಯಿಂದ ಇಲ್ಲಿಂದಂತೂ ಇಳಿಯೋಕ್ಕಾಗಲ್ಲ. ಮೇಲೆ ಹೋಗಿ ನೋಡ್ಬೇಕು, ಹುಡ್ಕೋಬೇಕು ಮತ್ತೆ ರೂಟ್ನ. ಇಲ್ಲ ಅಂದರೆ ಹೆಲಿಕಾಪ್ಟರ್ ತರಿಸಿ ರೆಸ್ಕ್ಯೂ ಆಪರೇಷನ್ ನೋಡಬೇಕು. ಅವರು ಫಸ್ಟ್ ಅವ್ರು ಬರಲಿ. ನಾವಿಬ್ಬರೇ ಹೊಂಟೋಗಿದ್ದೀವಿ ಅನ್ನೋ ಫೀಲ್ ಇರುತ್ತೆ. ಅವರು ಬಂದರೆ ನಮ್ಗೊಂದು ಸಮಾಧಾನ ಇರುತ್ತೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಬೆಟ್ಟಕ್ಕೆ ಮಾತ್ರ ನಾವು ಬಂದಿರೋ ಹೋಟೆಲ್ ಮಾತ್ರ ಬರಬೇಡಿ, ಪಕ್ಕ ಹಾಕ್ಸ್ಕೊತೀರಾ. ಇವಾಗ ಇನ್ನೂ ಇಲ್ಲಿ ರೀಚ್ ಆದ್ವಿ. ಇಲ್ಲಿ ಫೋರ್ಟು ಥರ, ಮತ್ತೆ ಇಲ್ಲಿಂದ ಸ್ವಲ್ಪ ಅಲ್ಲಿ ತನಕ ಹೋಗ್ಬೇಕು. ಇನ್ನೂ ಕೋಟೆ ಏನಾದರೂ ಇದೆ ಅಂತ ಇನ್ನೂ ಹುಡುಕ್ತಾ ಇದ್ದೀವಿ. ಆ್ಯಕ್ಚುಲಿ ಅದು ಇನ್ನೂ ಸಿಕ್ಕಿಲ್ಲ. ಅಲ್ಲಿಂದ ಕಾಣ್ತಾ ಇತ್ತಲ್ಲ, ಮೋಸ್ಟ್ಲಿ ಮೇಲೆ ಹೋದರೆ ಸಿಗ್ಬೋದು. ನೋಡೋಣ. ತನಕ ಯಾರೂ ಬಂದಿಲ್ಲ ಅಂತಲ್ಲ, ಇಲ್ಲಿ ಯಾರೋ ಬಂದು ನಂಬರೆಲ್ಲ ಬರೆದು ಐ ಆಮ್ ಸಾರಿ ಮಂಜು ಅಂದ್ಬಿಟ್ಟು ಯಾವುದೋ ರಾಂಗ್ ನಂಬರ್ ಬಂದೆಲ್ಲ ಬರ್ದಿಟ್ಟು ಹೋಗಿದ್ದಾರೆ. ಇಲ್ಲೊಂದು ಯಾರೋ ಹಾಕಿದ್ದಾರೆ ನೋಡಿ. ನೋಡಿ ಇಲ್ಲೆಲ್ಲ ಬಂದಿದ್ದಾರೆ. ಹಿಂಗೆ ಹೋಗ್ಬೇಕು ಅಂತ ಬರ್ದ್ಬಿಟ್ಟು ಬಟ್ ಅದೇ ಅವರು ಹಿಂಗೆ ಬಂದಿರ್ತಾರೆ. ಹಂಗಂದ್ರೆ ನಮ್ದೇ ಅಥವಾ ಗೊತ್ತಿಲ್ಲ. ಅವ್ರು ಹಿಂಗಿಂದ ಬಂದು ಇಲ್ಲಿ ಯಾರು ಹಾಕ್ಬಿಟ್ಟು ವಾಪಸ್ ಹೋಗಿರ್ಬೋದು. ಅದನ್ನು ಮಾಡಿರ್ಬೋದು, ಗೊತ್ತಿಲ್ಲ ಹೆಂಗೆ ಬಂದರು ಅಂತ. ಬಿಟ್ಟು ಹಂಗೆ ಹೋಗ್ತಾ ಇದ್ದಾರೆ. ಮೇ ಬಿ ಎ ಫೈನಲ್ ಸ್ಟ್ರೆಚ್. ಇವೆಲ್ಲ ಶಿವಗಂಗೆ ಸೈಡಾ? ಮೈಸೂರು ಈ ಕಡೆ ಅನ್ಸುತ್ತಲ್ಲ. ಇವರೇ ಅಂತೂ ಇಂತೂ ಇಲ್ಲಿ ಕೋಟೆಗೆ ಬಂದಿದ್ದೇವೆ. ಸಾಧಿಸ್ಬಿಟ್ವಿ. ವಿಜಯ ದಿಗ್ವಿಜಯ. ಅದು ಹಳೆ ಕಾಲದ ಕೋಟೆಗಳ ಅವಶೇಷ ಇದೆ ಇಲ್ಲಿ. ಅವಶೇಷ ಅಂತೆಲ್ಲ ಹೇಳ್ತಾ ಇದ್ದಾರೆ. ಜಾಡ್ತಾರೆ. ಈ ಕಡೆ ಮಾತ್ರ ಇಳಿಯೋಕ್ಕೆ ಯೋಚನೆ ಮಾಡೋಕ್ಕಾಗಲ್ಲ. ಎಸ್, ಯಾರೋ ಪುಣ್ಯಾತ್ಮ ಯಾರೋ ಹಾಕೋಗಿದ್ದಾನೆ. ಹೋಗೋಕೆ ದಾರಿ ಹೆಂಗೋ ಈಗ ಇದೆ ಅನ್ಸುತ್ತೆ ಕೋಟೆ. ಅಂತೂ ಇಂತೂ ಫೈನಲಿ ಫುಲ್ ಟಾಪ್ ರೀಚ್ ಆದ್ವಿ. ಹಿಸ್ಟ್ರಿ ಅವಾಗಲೇ ಹೇಳಿದ್ವಿ. ಕೆಂಪೇಗೌಡ 1626 to 31 ಮತ್ತೆ ರಿವಿಷನ್ ಮಾಡಿದ್ದೀವಿ. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಮಾತ್ರ ಒಂದು ಸ್ವಲ್ಪ ಸ್ಟೆಪ್ಸ್ ಹಾಕಿ ಫುಲ್ಲು ಇಡೀ ಊರೇ ಕಾಣೋ ಥರ ಅಲ್ಲಿಂದ ನೋಡ್ಬೋದು. ಇವಾಗ ನೆಕ್ಸ್ಟು ನಾವು ಹೋಗೋ ದಾರಿನ ಕಂಡುಹಿಡಿಬೇಕು. ಇಲ್ಲಿ ವಾಪಸ್ ಇಲ್ಲಂತೂ ಹೋಗೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಇದೆ ಅಂತ ನೋಡಿ ಫಸ್ಟ್ ಇಲ್ಲಿ ರೆಸ್ಟ್ ತೊಗೊತೀವಿ. ಫುಲ್ ಸುಸ್ತಾಗಿದೆ. ಸುಮ್ಮನೆ ಆರಾಮಾಗಿ ಮನೇಲಿ ಇರೋದು ಬಿಟ್ಟು ಇಲ್ಲೆಲ್ಲ ಕಷ್ಟಪಟ್ಟು ಬಿದ್ದು ಎದ್ದು ಹತ್ತಿ ಸ್ಟೀಪ್ ಫುಲ್ಲು ಬಂದು ಏನೋ ಮಾಡ್ತಾಯಿದ್ದೀವಿ. ಸುಮ್ಮನೆ ಮನೇಲಿ ಇರೋದು ಬಿಟ್ಟು ಅವರು ಫುಲ್ ಆ ಕಡೆ ಈ ಕಡೆ ಎಲ್ಲ ಹೋಗಿ ಸಂಶೋಧನೆ ಮಾಡಿದರು ಹೆಂಗೆ ಯಾವ ಕಡೆ ಇಳಿಯೋದು ಅಂತ.
ಸಡನ್ನಾಗಿ ಯಾರೋ ಇನ್ನೊಬ್ಬರು ಬೇರೆ ಅವರು ಬಂದರು. ಸೊ ನಾವು ಬಂದಿರೋ ರೂಟ್ ತಪ್ಪಂದರು. ಲೋಕಲೈಟ್ಸ್ ಬಂದು ಸ್ವಲ್ಪ ಮಾಹಿತಿ ಜಾಸ್ತಿ ಕೊಟ್ಟರು. ಇದು ಬಂದು ಕಿಚನ್ ಅಂತೆ, ಇಲ್ಲಿರೋದೆಲ್ಲ ಹೊಡೆದಾಕಿದ್ದಾರೆ. ಇಲ್ಲಿದೆ ನೋಡಿ, ಅದು ಅರಕಲ್ಲು, ಒಳ್ಕಲ್ಲು ಒಳ್ಕಲ್ಲು ಅಂದರೆ ರುಬ್ಬಕಲ್ಲು ಅಂದ್ಕೊಳ್ಳಿ ನೀವು. ವಾಸ ಮಾಡಿದ್ದಾರೆ ಜನ. ಇಲ್ಲೇ ಕಲ್ಯಾಣಿ ಇದೆ. ಕಲ್ಯಾಣಿ ಅಂದರೆ ನೀರು ಬರೋ ಜಾಗ. ಸಖತ್ತಾಗಿದೆ. ಬಂದ್ರು ಕೆಳಗಡೆ ಹೋಗೋಣ. ಇಲ್ಲಿ ಕಲ್ಯಾಣಿಗೆ ನೀಟಾಗಿ ಸ್ಟೆಪ್ಸ್ ಇದೆ, ನೋಡ್ಬೋದು ನೀವು ನೀಟಾಗಿ. ಸೊ ಆ್ಯಕ್ಚುಲಿ ನಾವು ಬಂದಿರೋ ರೂಟು ಫುಲ್ಲು ರಾಂಗು. ಸೊ ಅಲ್ಲಿ ಹನುಮಾನ ಗುಡಿ ಇದೆ. ಸೊ ಅಲ್ಲಿಂದ ಸ್ಟ್ರೈಟ್ ಇದೆ ಅಂತೆ. ನಮ್ದು ಈ ಥರ ಎಲ್ಲ ಸರ್ಕಸ್ ಮಾಡಿಕೊಂಡು ಬರೋ ಅಂಥ ಅವಶ್ಯಕತೆ ಇಲ್ಲ. ಸೊ ಲೋಕಲೈಟ್ ಬಂದಾದ್ಮೇಲೆ ಇಲ್ಲಿ ಇವ್ರು ಬಂದಾದ್ಮೇಲೆ ಅವ್ರ ಮಗು ಕರ್ಕೊಂಡ್ಬಂದರು. ಸೊ ಅವ್ರಿಗೆ ಬಂದಾದ್ಮೇಲೆ ಧೈರ್ಯ ಬಂತು. ಸೊ ಇವಾಗ ಹೋಗ್ತಾ ಅಲ್ಲೇ ಹೋಗ್ತೀವಿ. ಬಟ್ ನಾವು ಸೊ ಫುಲ್ ಇಲ್ಟಾದ್ಮೇಲೆ ಬೇರೆ ಕಡೆ ಇರ್ತೀವಿ ನಾವು. ಗಾಡಿ ಇಲ್ಲಿ ಭೈರವೇಶ್ವರ ಟೆಂಪಲ್ ಎಂಟ್ರೆನ್ಸ್ ಹತ್ರ ಪಾರ್ಕ್ ಮಾಡಿದ್ದೀವಿ. ಸೊ ಬಟ್ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಗುಡೀಲಿ ಹನುಮ ಗುಡೀಲಿ ಇಳ್ದಾದ್ಮೇಲೆ ಸೊ ಅಲ್ಲಿಂದ ನಡ್ಕೊಂಡು ಹೋಗೋ ಅದೇನು ಪರವಾಗಿಲ್ಲ, ನಡೆಯೋದೇನು ಪ್ರಾಬ್ಲಮ್ ಇಲ್ಲ ನೋಡಿ. ಬಟ್ ಇಲ್ಲೂ ಸ್ವಲ್ಪ ನೋಡಿ, ಇಲ್ಲೆಲ್ಲ ಕಸ ಎಲ್ಲ ಹಾಕಿದ್ದಾರೆ. ಇಲ್ಲಿ ಪಕ್ಕ ಅವ್ರು ಲೋಕಲೈಟ್ಸ್ ಬಂದು ಹೇಳಿರಲಿಲ್ಲ ಅಂದರೆ ಪಕ್ಕ ಬರ್ತಾ ಇರಲಿಲ್ಲ. ಆ ಬಂಡೆನೇ ಈ ಬಂಡೆಗಳನ್ನ ತಡೀತಾ ಇದೆ ನೋಡಿ. ಅಲ್ಲೊಂದು ಸೀನ್ ತಗೊಳ. ಈಗ ಅವರು ವಾಪಸ್ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ತುಂಬ ಮಳೆ ಬರೋ ಥರ ಇದೆ. ಹೋಗೋಣ ಬನ್ನಿ. ಆಫ್ಟರ್ ದಟ್ ಅನ್ಸಕ್ಸಸ್ಫುಲ್ ಅಟೆಂಪ್ಟ್ ಆಫ್ ಬ್ಯಾಂಗಲ್ ಬಂಗಾರಿ, ಬಟ್ ನಾವು ಪೀಕ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವಾಗ ನಮ್ಮ ಲೋಕಲೈಟ್ ಅವರು ಕೆಳಗಡೆ ಇಳಿಯೋಕ್ಕೆ ದಾರಿ ತೋರಿಸ್ತಾ ಇದ್ದಾರೆ. ಸೊ ಹೋಗ್ತಾ ಇದ್ದೀವಿ. ಸೊ ಇದು ಫೋಟೋ ಅಲ್ಲ, ವಿಡಿಯೋ. ಸೊ ಇದು ಡಿಸೆಂಡಿಂಗು. ಬೇಗ ಇಲ್ಲಿ ತನಕ ಸೇಮ್ ರೂಟಲ್ಲ ಇಲ್ಲಿ ತನಕ ಬರ್ತಾ ಇದ್ವಿ. ಮೇಯ್ನ್ ಅಲ್ಲಿ ಹೋದಾದ್ಮೇಲೆ ಅಲ್ಲಿ ಸ್ಟೀಪ್ ಏರಿಯಾ ಬದಲು ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಸೊ ಇಲ್ಲಿ ತನಕ ಸೇಮ್ ಬರ್ತಾ ಇದ್ದೀವಿ. ಸೊ ಮೇಯ್ನು ನಾವು ಬಂದಿದ್ದು ಈ ಕಡೆಯಿಂದ, ಇಲ್ಲಿಂದ ಜಂಪ್ ಮಾಡಿ. ಬಟ್ ಇವಾಗ ವಾಪಸ್ ಹೋಗ್ತಾ ಇರೋದು ಈ ಕಡೆಯಿಂದ ಎಲ್ಲ ನೋಡಿ, ಆ ಕಡೆ ಸೈಡಿಂದ ಹೋಗ್ತಾ ಇದ್ದೀವಿ. ಸೊ ಡಿಫ್ರೆಂಟ್ ರೂಟ್, ಈಸಿ ರೂಟ್. ಈಸಿ ಅಂತೆಲ್ಲ ಹೇಳ್ಬೇಡ. ಇಲ್ಲ ಈಸಿ ಅಲ್ಲ, ಬಟ್ ಬೆಟರ್ ದೆನ್ ದಟ್. ಆ ಕಡೆ ಅಂತೂ ಇಳಿಯೋಕ್ಕಾಗ್ತಾ ಇರಲಿಲ್ಲ, ಪಾತಾಳ ಇದೆ. ಇಲ್ಲಿ ಆರಾಮಿದೆ ನೋಡಿ. ಇಲ್ಲಿಂದ ಬಂದ ತಕ್ಷಣ ಇಲ್ಲಿದೆ ನೋಡಿ ದಾರಿ. ನಾವು ಅವಾಗ ಅಲ್ಲಿ ಆ ಸ್ಟೀಪಲ್ಲಿ ಹೋರಾಡಿದ್ವಿ. ಬಟ್ ಇವಾಗ ಇಲ್ಲಿ ನೀಟಾಗಿ ಆರಾಮಾಗಿ ನಡ್ಕೊಂಡು ಹೋಗೋ ದಾರಿನೇ ಇದೆ. ರಿಸ್ಕ್ ಹೇತೋ ಇಷ್ಕೆ ಬಾ ಬೇಗ ಬಾ. ಹಂಗತ್ತಿದ್ ನಾನು ಹಂಗತ್ತಿದ್ದು. ಹಾಂ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ, ಜೇನ ದನಿಯೋಳ ಮೀನ ಕಣ್ಣೋಳ ಸೊಬಗ ಮೈ ತುಂಬಿದ. ಕೆಳಗಡೆ ಬರ್ತಾ ಇದ್ದೀವಿ. ಎಷ್ಟು ಆರಾಮ್ ದಾರಿ ಬಿಟ್ಕೊಂಡು ಅಲ್ಲೆಲ್ಲೋ ಸರ್ಕಸ್ ಮಾಡೋಕ್ಕೆ ಹೊರಟಿದ್ವಿ ಈ ವಿಡಿಯೋದಲ್ಲಿ. ಸೊ ಈ ದಾರಿ ಹಂಗೆ ಹೋಗ್ತಾ ಇದ್ರೆ ಹನುಮ ಒಳ್ಳೆ ಇಲ್ಲ ಪರವಾಗಿಲ್ಲ, ಇಲ್ಲೆಲ್ಲ ಜಾರಿ ಇದ್ರೆ ಪರವಾಗಿಲ್ಲ. ಈ ಜಾರು ಏಳು ಬೀಳುಗಳು ಇದ್ದೇ ಇರುತ್ತೆ. ಡೈವರ್ಷನ್ ಬಂತು ಗುರು. ಇದೆಲ್ಲ ಇದೆ ಅನ್ಸುತ್ತಾ? ಸೀದಾ ಅನ್ಸುತ್ತೆ. ಬಟ್ ಪರವಾಗಿಲ್ಲ, ಇಲ್ಲಿ ಇದೇ ಥರ ಫ್ಲ್ಯಾಟ್ ರೋಡು. ಸೊ ಇಲ್ಲಿ ಈ ರೋಡ್ ಎಂಡಲ್ಲಿ ಹನುಮ ಗುಡಿ ಸಿಗುತ್ತೆ. ಆರಾಮಾಗಿ ಹೋಗಿ ಇದು ಮಾಡ್ತೀವಿ. ಸೊ ನೀವು ನೆಕ್ಸ್ಟ್ ಬರೋದಾದ್ರೆ ಈ ರೋಡಲ್ಲಿ ಬರಬೇಕು. ಸೊ ನಾವು ಫಸ್ಟ್ ತೋರಿಸಿದ್ವಲ್ಲ, ಸಾಹಸ ಮಾಡಿದ್ವಲ್ಲ, ಆ ರೋಡಲ್ಲ. ಹಂಗೆ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್.